ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ಹಿಂದೆ ಮಹರ್ಷಿ ಪತಂಜಲಿ ಪ್ರಣೀತ ಅಷ್ಟಾಂಗ ಯೋಗದ ಮೇಲೆ ಪೂರ್ಣ ಬೆಳಕು ಚೆಲ್ಲುವ ಅದ್ಭುತ ಗ್ರಂಥವಾದ ಯೋಗ ಪ್ರದೀಪದ ಆಧಾರದಿಂದ ಯಮಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಹಾಗೆಯೇ ನಿಯಮಗಳಾದ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಇವುಗಳ ಬಗ್ಗೆಯೂ ತಿಳಿದುಕೊಂಡಿರುತ್ತೇವೆ. ಈಗ ನಿಯಮದ 5ನೇ ಅಂಗವಾದ ಈಶ್ವರ ಪ್ರಣಿಧಾನದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ. ಈಶ್ವರ ಪ್ರಣಿಧಾನ ಇದು 5ನೇಯ ನಿಯಮ. ಅಹಿಂಸೆಯ ದೃಢವಾದ ತಳಹದಿಯ ಮೇಲೆ ಆರಂಭಿಸಿ ಉಳಿದ ಯಮನಿಯಮಗಳ ಸಾಮಗ್ರಿಗಳಿಂದ ರಚಿಸಿದ ಭವ್ಯ ಧರ್ಮಸೌಧದ ಸ್ವರ್ಣ ಕಲಶವೇ ಈ ಈಶ್ವರ ಪ್ರಣಿಧಾನ. ಅಹಿಂಸಾದಿಗಳ ಅನುಷ್ಠಾನ ವೇತಕ್ಕೆ ತನ್ನನ್ನು ಪರಮಾತ್ಮನಿಗೆ ಅರ್ಪಿಸಲರ್ಹನಾದ ಪವಿತ್ರಾತ್ಮನನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ. ಏಕೆಂದರೆ ತನ್ನನ್ನು ಈಶ್ವರಾರ್ಪಣಾರ್ಹನನ್ನಾಗಿ ಮಾಡಿಕೊಳ್ಳುವುದು ಎಂದರೆ ಮುಕ್ತಿಗೆ ಯೋಗ್ಯನನ್ನಾಗಿ ಮಾಡಿಕೊಳ್ಳುವುದು ಎಂಬುದೇ ಅರ್ಥ. ಈಗ ಈಶ್ವರ ಪ್ರಣಿಧಾನವೆಂದರೇನು ಎಂಬುದರ ಬಗ್ಗೆ ಆಲೋಚಿಸೋಣ. ಮಹರ್ಷಿ ವ್ಯಾಸರು ತಮ್ಮ ಭಾಷ್ಯದಲ್ಲಿ ಹೀಗೆ ಬರೆದಿದ್ದಾರೆ: ಈಶ್ವರ ಪ್ರಣಿಧಾನಂ ತಸ್ಮಿನ್ ಪರಮಗುರೌ ಸರ್ವಕರ್ಮಾರ್ಪಣಂ. ಎಂದರೆ ಆ ಪರಮ ಗುರುವಾದ ವೇದ ಪ್ರಕಾಶಕನಾದ ಈಶ್ವರನಲ್ಲಿ ಸರ್ವಕರ್ಮಗಳನ್ನು ಅರ್ಪಿಸುವುದು ಈಶ್ವರ ಪ್ರಣಿಧಾನ. ಈ ವಾಕ್ಯದಲ್ಲಿನ ಶಬ್ದಗಳು ಸರಳವಾದರೂ ಭಾವನೆ ಅಷ್ಟು ಸುಗಮವಾಗಿಲ್ಲ. ನಮ್ಮ ಕರ್ಮಗಳನ್ನೆಲ್ಲ ಈಶ್ವರನಲ್ಲಿ ಅರ್ಪಿಸಿ ಬಿಡುವುದೆಂದರೇನು? ನಮ್ಮ ಕರ್ಮಗಳನ್ನು ದೇವನು ತೆಗೆದುಕೊಳ್ಳುತ್ತಾನೆಯೇ? ಪ್ರತಿಯೊಬ್ಬ ಜೀವನ ಕರ್ಮ ಜೀವನದು, ಅದರ ಫಲ ಉಣ್ಣುವವನು ಜೀವನೇ. ಯಾರದಾದರೂ ಕರ್ಮಗಳನ್ನು ಈಶ್ವರನು ಹೊತ್ತು ಅವರನ್ನು ಆ ಕರ್ಮಗಳ ಪರಿಪಾಕದಿಂದ ಬಿಡುಗಡೆ ಮಾಡುತ್ತಾನೆಂಬ ಭಾವನೆಯೇ ಅವೈದಿಕ, ತರ್ಕವಿರುದ್ಧ. ವೇದವು ಸ್ವತಃ ಹೀಗೆ ಹೇಳುತ್ತಲಿದೆ: ನ ಕಿಲ್ಬಿಷಮತ್ರ ನಾಧಾರೋ ಅಸ್ತಿ ನ ಯಸ್ಮಿಂತ್ರೈಃ ಸಮಮಮಾನ ಏತಿ ಅನೂನಂ ನಿಹಿತಂ ಪಾತ್ರಂ ನ ಏತತ್ವಕ್ತಾರಂ ಪಕ್ವಃ ಪುನರಾವಿಶಾತಿ. ಅಥರ್ವವೇದ. ಇದರಲ್ಲಿ ನ್ಯೂನತೆ ಇಲ್ಲ, ಬೇರೆ ಯಾರ ಆಧಾರವೂ ಇಲ್ಲ. ಮಿತ್ರರೊಂದಿಗೆ ಮಾತನಾಡಿಕೊಂಡು ತಪ್ಪಿಸಿಕೊಳ್ಳಲು ಆಗದು. ಯಾವ ರಂಧ್ರವೂ ಇಲ್ಲದ ಕರ್ಮ ಪರಿಪಾಕದ ಪಾತ್ರೆ ಇಡಲ್ಪಟ್ಟಿದೆ. ಬೇಯಿಸಲ್ಪಟ್ಟದ್ದು ಬೇಯಿಸಿದುದನ್ನೇ ಮತ್ತೆ ಪ್ರವೇಶಿಸುತ್ತದೆ. ಇಷ್ಟು ಸ್ಪಷ್ಟವಾಗಿ ಕರ್ಮಗತಿಯ ಅನಿವಾರ್ಯತ್ವ ಬೋಧಿಸಲ್ಪಟ್ಟಿರುವಾಗ ಕರ್ಮಗಳನ್ನು ಭಗವಂತನಿಗರ್ಪಿಸಿ ತಾನು ಕರ್ಮಫಲವನ್ನು ಫಲದಿಂದ ಮುಕ್ತನಾಗಬಹುದು ಎಂಬ ಭಾವನೆಗೆ ಬಲವಿಲ್ಲ. ಹಾಗಾದರೆ ಈ ವಾಕ್ಯದ ರಹಸ್ಯವೇನು? ಹೀಗೆ ಹೇಳಬಹುದು: ದೊಡ್ಡವರಿಗೆ ಏನನ್ನಾದರೂ ಸಮರ್ಪಿಸಬೇಕೆಂಬ ಯೋಚನೆ ಬಂದಾಗ ಆ ಸಮರ್ಪಣೀಯವಾದ ವಸ್ತು ಉತ್ತಮವಾದುದೇ ಆಗಿರಬೇಕೆಂಬ ಭಾವನೆ ಬರುವುದು ಸಹಜ. ಇದೇ ರೀತಿ ಸರ್ವಕರ್ಮಗಳನ್ನು ಈಶ್ವರನಲ್ಲಿಯೇ ಅರ್ಪಿಸಬೇಕೆಂಬ ಭಾವನೆ ಬಂದಾಗ ಆ ಸರ್ವಕರ್ಮಗಳು ಪವಿತ್ರವಾದುದೇ ಆಗಿರಬೇಕು ಎಂಬ ಸಂಕಲ್ಪ ಉಂಟಾಗುವುದು ಕೂಡ ಸಹಜ. ಅಂದರೆ ಈಶ್ವರನಲ್ಲಿ ಕರ್ಮಾರ್ಪಣವನ್ನು ಮಾಡುವುದು ಎಂಬುದಕ್ಕೆ ತನ್ನ ಸರ್ವ ಕರ್ಮಗಳ ಪವಿತ್ರೀಕರಣ ಎಂದೇ ಅರ್ಥ. ಇದೇ ಭಾವನೆಯನ್ನು ಸ್ವಾಮಿ ದಯಾನಂದರು ಋಗ್ವೇದಾದಿ ಭಾಷ್ಯಭೂವಿಕೆಯ ಉಪಾಸನಾ ಪ್ರಕರಣದಲ್ಲಿ ಹೀಗೆ ವ್ಯಕ್ತಪಡಿಸಿದ್ದಾರೆ: ತನ್ನ ಶರೀರ, ಇಂದ್ರಿಯ, ಅಂತಃಕರಣ ಸರ್ವವನ್ನು ಸರ್ವತೋ ಭಾವೇನ ಈಶ್ವರನಿಗೆ ಅರ್ಪಿಸಿಬಿಡುವುದು ಈಶ್ವರ ಪ್ರಣಿಧಾನವೆನಿಸುತ್ತದೆ. ಪೂರ್ಣ ತೃಪ್ತನೂ
ಪ್ರಾಪ್ತ ಸರ್ವಸ್ವನೂ ಆದ ಈಶ್ವರನಿಗೆ ಈ ವಸ್ತುಗಳನ್ನೆಲ್ಲ ಅರ್ಪಿಸುವುದೆಂದರೇನು? ಋಗ್ವೇದದ ಉದ್ಗಾರ ಹೀಗಿದೆ: ಕ ಏತ ಉಪೇತಿರ್ಮನಸೋ ವರಾಯ ಭುವದಗ್ನೇ ಶಂತಮಾ ಕಾಮನೀಶ ಕೋ ವಾ ಯಜ್ಞೈಃ ಪರಿದಕ್ಷಂತ ಆಪಾಕೇನ ವಾತೆ ಮನಸಾದಾಶೇಮ. ಋಗ್ವೇದ: ಓ ಜ್ಯೋತಿ ಸ್ವರೂಪ, ಮನಸ್ಸಿನ ಉತ್ಕರ್ಷಕ್ಕಾಗಿ ನಿನ್ನ ಬಳಿ ಬರುವ ಸಾಧಕವಾವುದಿದೆ? ಯಾವ ಹಾರ್ದಿಕ ಇಚ್ಛೆ ಅತ್ಯಂತ ಶಾಂತಿದಾಯಕವಾಗಿರುತ್ತದೆ? ಯಾರು ತಾನೇ ಸತ್ಕರ್ಮಗಳಿಂದ ನಿನ್ನ ಬಲವನ್ನು ಪಡೆಯಬಲ್ಲರು? ಯಾವ ಮನಸ್ಸಿನಿಂದ ನಾವು ನಿನಗೆ ಅರ್ಪಣೆ ಮಾಡೋಣ? ಇವೆಲ್ಲ ಕೇವಲ ಪ್ರಶ್ನೆಗಳೇ ಅಲ್ಲ, ಉತ್ತರವು ಇದೇ ಮಂತ್ರದಲ್ಲಿದೆ. ಓ ಜ್ಯೋತಿ ಸ್ವರೂಪ, ಮನಸ್ಸಿನ ಉತ್ಕರ್ಷಕ್ಕೆ ನಿನ್ನ ಸುಖಮಯವಾದ ಉಪಾಸನೆ ಇರುತ್ತದೆ. ಸುಖಮಯವಾದ ಆರ್ಥಿಕ ಕಾಮನೆಯೇ ಅತ್ಯಂತ ಶಾಂತಿಪ್ರದವಾಗಿರುತ್ತದೆ. ಸುಖಮಯವಾದ ಪುರುಷನೇ ತನ್ನ ಯಜ್ಞಗಳಿಂದ ಸತ್ಕರ್ಮಗಳಿಂದ ನಿನ್ನ ಬಲವನ್ನು ಹೊಂದುತ್ತಾನೆ. ಸುಖಮಯವಾದ ಮನಸ್ಸಿನಿಂದಲೇ ನಿನಗೆ ಅರ್ಪಣೆ ಮಾಡುತ್ತೇವೆ. ಯೋ ವೈ ಭೂಮಾ ತತ್ ಸುಖಂ ನಾಲ್ಪೇ ಸುಖಮಸ್ತಿ. ಛಾಂದೋಗ್ಯ: ಯಾವುದು ಎಲ್ಲಕ್ಕಿಂತ ದೊಡ್ಡದೋ ಅದೇ ಸುಖ, ಚಿಕ್ಕದರಲ್ಲಿ ಸುಖವಿಲ್ಲ ಎಂಬ ಉಪನಿಷದ್ವಾಕ್ಯ ನೆನಪಿದ್ದಲ್ಲಿ ಮಂತ್ರದ ರಹಸ್ಯ ಪ್ರಕಟವಾಗುತ್ತದೆ. ಎಲ್ಲಕ್ಕಿಂತ ದೊಡ್ಡದು ಬ್ರಹ್ಮ, ಆ ಬ್ರಹ್ಮಮಯವಾದುದೇ ಸುಖಮಯ. ಅಂದರೆ ನಮ್ಮ ಉಪಾಸನೆ, ನಮ್ಮ ಕಾಮನೆ, ನಮ್ಮ ಸತ್ಕರ್ಮಗಳು, ಕೊನೆಗೆ ನಮ್ಮ ಮನಸ್ಸು ಎಲ್ಲವೂ ಸುಖಮಯವಾಗಿದ್ದರೆ, ಬ್ರಹ್ಮಮಯವಾಗಿದ್ದರೆ, ಆಸ್ತಿಕ ಭಾವನೆಯಿಂದ ಪರಿಪೂರ್ಣವಾಗಿದ್ದರೆ ನಮ್ಮ ಮನಸ್ಸು ಉತ್ಕರ್ಷ ಹೊಂದುತ್ತದೆ. ನಮಗೆ ಈಶ್ವರೀಯ ಬಲ ಬರುತ್ತದೆ. ಅಂದರೆ ಸದಾ ಈಶ್ವರನಲ್ಲಿ ಭಕ್ತಿ, ಶ್ರದ್ಧಾಭಕ್ತಿಗಳನ್ನಿಟ್ಟುಕೊಂಡು ಆಂತರಿಕ ಹಾಗೂ ಬಾಹ್ಯ ಕರ್ಮಗಳನ್ನು ಆಚರಿಸುವುದೇ ನಮ್ಮ ಸರ್ವ ಪುರುಷಾರ್ಥದ ಧ್ಯೇಯವು ಆ ಈಶ್ವರನೇ ಎಂಬ ಭಾವನಾ ಜ್ಯೋತಿಯಿಂದ ಬೆಳಕು ಹೊಂದಿ ಜೀವನ ನಡೆಸುವುದೇ ಈಶ್ವರ ಪ್ರಣಿಧಾನ ಎಂದು ಹೇಳಿದ ಹಾಗಾಯಿತು. ಇದೇ ವೇದದ ಆಶಯ. ಇದೇ ಮಹರ್ಷಿ ವ್ಯಾಸರ ಹಾಗೂ ಸ್ವಾಮಿ ವಿವೇಕಾನಂದರ ಹಾಗೂ ಸ್ವಾಮಿ ದಯಾನಂದರ ಅಭಿಪ್ರಾಯ. ಇಲ್ಲಿ ಬೇರಾವ ಅವೈದಿಕ ಕಲ್ಪನೆಗೂ ಅವಕಾಶ ಇಲ್ಲ. ಈ ಬಗೆಯ ಆಸ್ತಿಕ ಭಾವನೆಯಿಂದ ಪಾಪ ವಾಸನೆ ನಿರ್ಮೂಲವಾಗಿ ಚಿತ್ತದ ಕ್ಷೋಭೆ ನಾಶವಾಗಿ ಮನಸ್ಸಿನಲ್ಲಿ ಅದ್ಭುತವಾದ ಶಕ್ತಿ ಸಂಚಾರವಾಗುತ್ತದೆ. ಭೀತಿ, ಕಳವಳ, ನಿರಾಸೆ ಮೊದಲಾದ ದೌರ್ಬಲ್ಯಗಳು ದೂರವಾಗಿ ಚಿತ್ತದಲ್ಲಿ ಹರ್ಷ ಹುಟ್ಟುತ್ತದೆ. ಜೀವನ ಜೀವಿಸಲರ್ಹವಾದುದಾಗಿರುತ್ತದೆ. ಸಾಂಸಾರಿಕರಿಗೂ ಸಹ ನವೀನ ಹಾಗೂ ಪವಿತ್ರವಾದ ಸ್ಫೂರ್ತಿ ಹುಟ್ಟಿ ಚಿತ್ತ ಶಾಂತವೂ ಏಕಾಗ್ರವೂ ಆಗುತ್ತದೆ. ಪತಂಜಲಿಗಳು ಈಶ್ವರ ಪ್ರಣಿಧಾನದ ಫಲವನ್ನು ಹೀಗೆ ಹೇಳುತ್ತಾರೆ: ಸಮಾಧಿ ಸಿದ್ಧಿರೀಶ್ವರ ಪ್ರಣಿಧಾನಾತ್. ಸಾಧನ ಪಾದದ ಸೂತ್ರ 45. ಈಶ್ವರ ಪ್ರಣಿಧಾನದಿಂದ ಸಮಾಧಿ ಸಿದ್ಧಿಸುತ್ತದೆ. ಸಮಾಧಿ ಪ್ರಕರಣದಲ್ಲಿ ಸಮಾಧಿ ಎಂದರೇನೆಂಬುದನ್ನು ಹೇಳುವ ವಿಷಯವಾದುದರಿಂದ ಈಗದರ ವಿವೇಚನೆಗೆ ಕೈ ಹಾಕುವುದು ಬೇಡ. ಇಲ್ಲಿ ಸಮಾಧಿ ಎಂಬುದಕ್ಕೆ ಸಂಪ್ರಜ್ಞಾತ ಎಂದರೆ ಬಾಹ್ಯ ವ್ಯವಹಾರಗಳೊಂದಿಗೆ ಸಂಬಂಧವುಳ್ಳ ವಿಶೇಷ ಪ್ರಜ್ಞಾಯುತವಾದ ಮನಸ್ಥಿತಿ ಎಂದು ಅರ್ಥ ಮಾಡಿಕೊಳ್ಳಬೇಕು. ಎಂದರೆ ಈಶ್ವರನಲ್ಲಿಯೇ ತನ್ನ ದೃಢವಾದ ಶ್ರದ್ಧೆಯನ್ನಿರಿಸಿ ಸಕಲ ಸತ್ಕರ್ಮಗಳನ್ನು ಅವನ ಸಲುವಾಗಿಯೇ ಎಂಬ ಭಾವನೆಯಿಂದ ಮಾಡುವ ಈಶ್ವರ ಪ್ರಣಿಧಾನಕರ್ತನು ಪವಿತ್ರಾಂತಃಕರಣನಾಗಿ ಹೋಗುತ್ತಾನೆ. ಚಿತ್ತದ ಕೊಳಕು ದೂರವಾಗಿ ಹೋಗುವುದರಿಂದ ಬುದ್ಧಿ ವಿಕಾಸವಾಗಿ ವಿಶೇಷ ಪ್ರಜ್ಞಾವಂತನಾಗುತ್ತಾನೆ. ಈ ಸೂತ್ರದ ಮೇಲೆ ವ್ಯಾಖ್ಯಾನ ಮಾಡುತ್ತಾ ಮಹರ್ಷಿ ವ್ಯಾಸರು ಸರ್ವಮೀಪ್ಸಿತಂ ಅವಿತತಂ ಜಾನಾತಿ ದೇಶಾಂತರೇ ಕಾಲಾಂತರೇ ಚ ತತೋಸ್ಯ ಪ್ರಜ್ಞಾ ಯಥಾಭೂತಂ ಪ್ರಜಾನಾತೀತಿ. ಅಂದರೆ ಈಶ್ವರ ಪ್ರಣಿಧಾನದಲ್ಲಿ ಸಿದ್ಧಿ ಹೊಂದಿದವನು ತನಗೆ ಬೇಕಾದುದನ್ನು ಯಥಾವತ್ತಾಗಿ ತಿಳಿಯುತ್ತಾನೆ. ಬೇರೆ ಸ್ಥಾನ ಮತ್ತು ಕಾಲದಲ್ಲಿದ್ದರೂ ಅವನ ಪ್ರಜ್ಞೆ ಇದ್ದುದನ್ನಿದ್ದಂತೆ ತಿಳಿಯುತ್ತದೆ ಎಂದು ಹೇಳಿದ್ದಾರೆ. ಇದು ಚಿತ್ತಶುದ್ಧಿಯ ಸಿದ್ಧಿಯೇ ಸರಿ. ಇದರ ಬಗ್ಗೆ ವಿಭೂತಿ ಪಾದದಲ್ಲಿ ವಿಸ್ತಾರವಾಗಿ ಕಾಣಬಹುದು. ಈಶ್ವರ ಪ್ರಣಿಧಾನದ ಈ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರೂ ಆಸ್ತಿಕ ಭಾವನೆಯಿಂದ ಸತ್ಕರ್ಮ ನಿರತರಾಗಬೇಕಾದುದು ಅವಶ್ಯಕ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಈ 4 ನಿಯಮಗಳನ್ನು ಈಶ್ವರ ಪ್ರಣಿಧಾನದ ಅಂಗವೆಂದೇ ತಿಳಿದು ಆಚರಿಸಬೇಕು. ಇನ್ನು 5ನೆಯ ಯಮವಾದ
ಅಪರಿಗ್ರಹಕ್ಕೂ ಐದನೆಯ ನಿಯಮವಾದ ಈ ಈಶ್ವರ ಪ್ರಣಿಧಾನಕ್ಕೂ ಇರುವ ನಿಕಟ ಸಂಬಂಧ ಸ್ಪಷ್ಟವಾಗಿಯೇ ಇದೆ. ಯಾವನ ಚಿತ್ತದಲ್ಲಿ ಈಶ್ವರ ಪ್ರೇಮದ ಸರ್ವಾಧಿಕಾರವಾಗಿದೆಯೋ ಆ ಮಹಾತ್ಮನು ತನ್ನ ಚಿತ್ತವನ್ನು ಪರಿಗ್ರಹದತ್ತ ಕನಸಿನಲ್ಲಾದರೂ ಹರಿಯಬಿಡುವುದು ಅಸಂಭವವೇ ಸರಿ. ವ್ಯಕ್ತಿಯಲ್ಲಿ ಈಶ್ವರ ಪ್ರಣಿಧಾನ ರೂಢಿತವಾದಾಗಲೇ ಸಾಮಾಜಿಕ ಶಾಂತಿ ಸಾಧನೆಯಾಗಿ ಅಪರಿಗ್ರಹ ಆಚರಣೆಗೆ ಬರಲು ಸಾಧ್ಯ. ಈ ಈಶ್ವರ ಪ್ರಣಿಧಾನ ಅಪರಿಗ್ರಹ ಪಾಲನೆ ಇಲ್ಲದಾಗ ಬರೀ ಶಬ್ದಾಡಂಬರ ಮಾತ್ರವಾದೀತು. ಹೀಗೆ ಇವೆರಡೂ ಪರಸ್ಪರ ಪೂರಕವಾದವುಗಳು. ಮುಂದಿನ ಭಾಗದಲ್ಲಿ ನಾವು ಯಮನಿಯಮಾಭ್ಯಾಸದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಶಾಂತಿ. ಓಂ ಓಂ